ಆದ್ಮೇಲೆ ಚಿಂತನಶ್ರೀ ಕಾರ್ಯಕ್ರಮದ ಮೂರನೆಯ ಗೋಷ್ಠಿ ಜಾನಪದ ಉತ್ಸವ ಕುರಿತು ಈ ಕಾರ್ಯಕ್ರಮವನ್ನು ಆರಂಭಗೊಳಿಸ್ತಾ ಇದ್ದೇವೆ. ಬೆಳಗಿನ ಜಾವದಿಂದ ಇಲ್ಲಿಯವರೆಗೆ ಹಲವಾರು ಆಲೋಚನೆಗಳನ್ನು ತಮ್ಮ ಜೊತೆಗೆ ಹಂಚಿಕೊಂಡಿದ್ದು, ಪೇಟೋಬ ಆದ ನಂತರ ವಿಠೋಬ ಅನ್ನುವ ಮಾತನ್ನು ನೆನಪಿಸ್ತಾ ಈ ಮೂರನೇ ಗೋಷ್ಠಿಯ ವಿಶೇಷತೆ ಏನು ಅಂದರೆ ಜಾನಪದ ಉತ್ಸವ. ಈ ನೆಲಕ್ಕೆ ಒಂದು ಶಕ್ತಿ ಇದೆ. ಇದು ಕವಿ ನೆಲ, ಬೇಟೆ ನಾಯಿ ನೆಲ, ಹೊನ್ನು ಬೆಳೆಯುವ ನೆಲ. ಈ ಕವಿ ನೆಲ, ಹೊನ್ನೆಲ, ಬೇಟೆ ನಾಯಿ ನೆಲ, ಇದರಲ್ಲಿ ವಿಚಾರ ಸಂಕೀರ್ಣದ ನೆಲದಲ್ಲಿ ಬಿತ್ತೇವವನ್ನ ಬೆಳೆದಾವರನ್ನ ಮುತ್ತಿನ ಕಾಳು ಚಿನ್ನ, ಹೊಟ್ಟಿಗೆ ಅನ್ನ ಕೊಡತೈತೆ ಮಣ್ಣ ಭೂತಾಯಿ ನಮ್ಮ ಕಣ್ಣ. ಈ ಬಳಗದಲ್ಲಿ ಬೆಳೆದ ಮನೆತನವನ್ನು ಜಾನಪದ ರೀತಿಯಲ್ಲಿ ಕೃಷಿಯನ್ನು ಅವಲಂಬಿಸಿ ಕೃಷಿಯಲ್ಲಿ ಹೊಸ ಚಿಂತನೆಗಳನ್ನು ಅಳವಡಿಸಿಕೊಂಡು ಕೃಷಿ ಮೂಲಕ ಜನಪದವನ್ನು ಮನೆತನದ ಚಿಂತನೆಯನ್ನಾಗಿ ಪರಿವರ್ತಿಸಿ ನಮ್ಮ ಜೊತೆಗೆ ಇಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಜನಪದ ಗತ್ತುಗಾರಿಕೆ, ಜನಪದಿನ ನಿಯತ್ತು ಇವುಗಳನ್ನು ತಮ್ಮದೇ ಆದ ಗತ್ತಿನ ರೂಪದಲ್ಲಿ ಅಳವಡಿಸಿಕೊಂಡಿರುವ ಕನ್ನಡ ಸಾಹಿತ್ಯ ಪ್ರಪಂಚದ ಅತ್ಯುನ್ನತ ಸಾಹಿತ್ಯವನ್ನು ಬಾಗಲಕೋಟೆ ಜಿಲ್ಲೆಗೆ ಉಣಬಡಿಸಿ ತಮ್ಮದೇ ಆದ ವಿಶೇಷ ಸ್ಥಾನಮಾನವನ್ನು ಪಡೆದಿರುವ ಸನ್ಮಾನ್ಯ BR ಪಾಟೀಲ್ ಪೊಲೀಸ್ ಪಾಟೀಲ್ ಸರ್ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸನ್ಮಾನ್ಯರಿಗೆ ಶ್ರೀ ರಮೇಶ್ ಮೂಲಿಮನಿಯವರು ಗ್ರಂಥ ಸಮರ್ಪಣೆ ಮಾಡಲಿಕ್ಕೆ ಕೋರ್ತಾ ಇದ್ದೇವೆ. ಜನಪದ ಉತ್ಸವ ಯಾವಾಗ? ಎರಡು ಮಾತನ್ನು ಹೇಳದಿದ್ರೆ ತಪ್ಪಾಗ್ತದೆ. ಯಾವಾಗ ಭೂಮಿಯ ಮೇಲೆ ತೊಟ್ಟಿಲು ತೂಗುತ್ತದೆಯೋ, ತೊಟ್ಟಿಲು ತೂಗುವವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಜನಪದ ಜೀವಂತವಾಗಿರುತ್ತದೆ, ಜನಪದ ಉತ್ಸವವನ್ನು ತೋರಿಸುತ್ತದೆ. ತೊಟ್ಟಿಲು ತೂಗುವಾಗ, ಬಾಸಿಂಗ ಕಟ್ಟುವಾಗ, ಚಟ್ಟ ಕಟ್ಟುವಾಗ ಈ ಮೂರು ಸ್ಥಳದಲ್ಲಿ ಜನಪದ ಸಂಸ್ಕಾರವನ್ನು ಮಾಡುವುದರ ಮೂಲಕ ನಮ್ಮ ಬದುಕಿನ ಮೌಲ್ಯಗಳನ್ನು, ಜೀವನ ಮೌಲ್ಯಗಳನ್ನು, ಜೀವನ ಕೌಶಲ್ಯಗಳನ್ನು ಬೆಳೆಸಿಕೊಡುವುದೇ ಜನಪದ ಉತ್ಸವ. ಈ ಜನಪದ ಉತ್ಸವವನ್ನು ತಮ್ಮ ಮನೆತನದ ಒಂದು ಉದ್ಯೋಗವನ್ನೇ ಮಾಡಿಕೊಂಡಿರುವ, ಒಂದು ಹವ್ಯಾಸವನ್ನಾಗಿ ಮಾಡಿಕೊಂಡಿರುವ, ಜನಪದ ಸಾಹಿತ್ಯವನ್ನು ಬೆಳೆಸುವ ನಿಟ್ಟಿನಲ್ಲಿ ತಮ್ಮ ಜೀವಮಾನವನ್ನೇ ಅದಕ್ಕೆ ಮೀಸಲಾಗಿಟ್ಟಿರುವ ಬೆಳಗಲಿಯ SGM ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ನಾಡಿನ ಹಾಡುಗಾರ, ಜನಪದ ಹಾಡುಗಾರ ಶ್ರೀ ಶ್ರೀಕಾಂತ್ ಕೆಂದುಳ್ಳಿ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ವೇದಿಕೆ ಮೂಲಕ ಸ್ವಾಗತ ಬಯಸ್ತಾ ಇದ್ದೇನೆ. ಸನ್ಮಾನ್ಯರಿಗೆ ಶ್ರೀಯುತ ಕುಮಾರ್ ಹಿರೇಸೋಮನವರು, ಉಪಸ್ಥಿತ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಸುನಿಲ್ ಬಿರಾದಾರ್ ಅವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತರಿಗೆ ರಮೇಶ್ ಮೂಲಿಮನಿ, ಹಿರಿಯ ಸಾಹಿತಿಗಳು ಸಾಲಹಳ್ಳಿ ಇವರನ್ನು ಸಹ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಆದ್ಮೇಲೆ ಜನಪದ ಇವರನ್ನ ಪರಿಚಯಿಸುವುದಿಲ್ಲ,
ನಾನು ಇವರನ್ನು ಪರಿಚಯಿಸುವುದಿಲ್ಲ, ಇವರೇ ಜನಪದವನ್ನು ಪರಿಚಯಿಸಿಕೊಂಡಿದ್ದಾರೆ. ಜನಪದಕ್ಕೆ ಹೊಸ ರೂಪವನ್ನು ಕೊಟ್ಟಿದ್ದಾರೆ. ಹೊಸ ಚಿಂತನೆಗಳನ್ನು ಅಳವಡಿಸಿಕೊಡುವ ನಿಟ್ಟಿನಲ್ಲಿ ತಮ್ಮದೇ ಆದ ಪ್ರತಿಭೆಯನ್ನು ತೋರಿಸಿರ್ತಕ್ಕಂಥ ಈ ಜನಪದ ಗೋಷ್ಠಿಯ ಜನಪದ ಉತ್ಸವದ ಇವರನ್ನು ಪರಿಚಯ ಮಾಡುವುದು ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಕವಿಯನ್ನು ಪರಿಚಯಿಸಬಹುದು, ಆದರೆ ಹಾಡುಗಾರರನ್ನು ಮಾಡಲು ಸಾಧ್ಯವಿಲ್ಲ. ಯಾಕೆ ಅಂದರೆ ಹಾಡುಗಳನ್ನು ಕೇಳಿಯೇ ಅವರನ್ನು ನಾವು ಪರಿಚಯ ಮಾಡಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ನಾವು ಅದರಲ್ಲಿ ತೊಡಗೋಣ ಎನ್ನುವ ಮೂಲಕ ಹಾರ್ದಿಕವಾಗಿ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಬಯಸಿ ಮುಂದಿನ ಕಾರ್ಯಕ್ರಮ ಮಾಡಿಕೊಡುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್.